ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ತಮ್ಮ ಒಂದು ಇನ್ವೆಸ್ಟ್ಮೆಂಟಿಗೆ ಎಷ್ಟು ರಿಟರ್ನ್ಸ್ ಕೊಡ್ತಾ ಇದೆ ಕಂಪ್ನಿ, ROCE ಮತ್ತು ROE 15% ಒಂದಿರಬೇಕು ಅನ್ನೋದು ಒಂದಾದರೆ, ಸೊ ಒಂದು ಕ್ಯಾಪಿಟಲ್ ಕಂಪ್ನಿದು ಅಂತ ಹೇಳಿದಾಗ ಇಕ್ವಿಟಿ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಅಥವಾ ಡೆಟ್ಸ್ ಇರ್ಬೋದು. ತನ್ನ ಪ್ರಾಫಿಟ್ನಲ್ಲಿ ಸಾಲದ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡಲೇಬೇಕಾ? ಸೊ ಡೆಫಿನೆಟ್ಲಿ ROCE ಕಡಿಮೆ ಆಗ್ತಾ ಹೋಗ್ತಿತ್ತು. ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ನೀವು ಎಲ್ಲಿ ಕೇಳಲಿಕ್ಕೂ ಸಿಗಲ್ಲ. ಆ ಒಂದು ಅಬ್ಸರ್ವೇಷನ್ ನಿಮ್ಮಿಂದ ಇಲ್ಲಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ಒಂದು ಸ್ಟಾಕ್ನ, ಒಂದು ಕಂಪನಿನ ಲಾಂಗ್ ಟರ್ಮಿಗೆ ನಾವು ಏನಾದರೂ ಬೈ ಮಾಡಬೇಕು ಅಂದಾಗ ಹೆಚ್ಚಿನ ಪ್ರಾಶಸ್ತ್ಯವನ್ನು ಟೆಕ್ನಿಕಲ್ ಅನಾಲಿಸಿಸ್ಗಿಂತ ಫಂಡಮೆಂಟಲ್ ಅನಾಲಿಸಿಸ್ಗೆ ಕೊಡ್ತೀವಿ. ಅಂದರೆ ನಿಮಗೆ ಚೆನ್ನಾಗಿ ಗೊತ್ತು, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಚಾರ್ಟನ್ನು ಓದುವ ಬಗೆ, ಹಾಗೂ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಕಂಪನಿಯನ್ನೇ ಓದುವ ಬಗೆ. ಸೊ ಹಾಗಾದರೆ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಸಾಕಷ್ಟು ರೇಷಿಯೋಸ್ಗಳನ್ನು, ಅಂದರೆ ಫೈನಾನ್ಷಿಯಲ್ ರೇಷಿಯೋಸ್ಗಳನ್ನು ನೋಡ್ತೀವಿ. ಅದರಲ್ಲಿ ಪ್ರಾಫಿಟಬಿಲಿಟಿ ರೇಷಿಯೋ ಇರ್ಬೋದು, ಆಪರೇಟಿಂಗ್ ರೇಷಿಯೋ ಇರ್ಬೋದು, ಲಿವರೇಜ್ ರೇಷಿಯೋ ಇರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ರೇಷಿಯೋ ಇರ್ಬೋದು. ಸ್ನೇಹಿತರೆ, ಇವತ್ತಿನ ದಿನ ಟಾಪಿಕ್ ಈಸ್ ವಾಟ್ ಈಸ್ ಫೈನಾನ್ಷಿಯಲ್ ರೇಷಿಯೋ. ಅಂದರೆ ಫೈನಾನ್ಷಿಯಲ್ ರೇಷಿಯೋದಲ್ಲಿ ಕೂಡ 2 ಮೇಜರ್ ಪ್ಯಾರಾಮೀಟರ್ಸ್ಗಳಾಗಿರ್ತಕ್ಕಂಥ ROE ಅಂದ್ರೇನು, ROCE ಅಂದ್ರೇನು, ಎರಡರ ಡಿಫ್ರೆನ್ಸನ್ನು ಫಸ್ಟ್ ನಾವು ತಿಳ್ಕೊಂಬರೋಣ. ಸೊ ಮೊದಲನೇದಾಗಿ ತೊಗೊಳೋಣ, ವಾಟ್ ಈಸ್ ದಿಸ್ ROE ಅಂದರೆ ಏನು ಸರ್ ಇದೆ ಅಬ್ರಿವೇಷನ್? ROE ಅಂದರೆ ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ. ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ತಮ್ಮ ಒಂದು ಇನ್ವೆಸ್ಟ್ಮೆಂಟಿಗೆ ಎಷ್ಟು ರಿಟರ್ನ್ಸ್ ಕೊಡ್ತಾ ಇದೆ ಕಂಪ್ನಿ ಅಂತ ಹೇಳುವುದೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಜನರಲಿ ಇದನ್ನು ಹೇಗೆ ಕಂಡುಹಿಡಿತೇವೆ ಅಂದರೆ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸು ಡಿವೈಡೆಡ್ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಸೊ ಇದು ಈ ಫಾರ್ಮುಲಾಗಳನ್ನು ಏನು ನೆನ್ಪಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಸಿಂಪಲ್ಲಾಗಿ ಏನು ನೋಡಬೇಕು, ಏನು ನೋಡಿದ್ರೆ ಸಾಕು ಅನ್ನೋದನ್ನು ನನಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತೀನಿ ಸ್ನೇಹಿತರೆ. ಸೊ ROE ಅಂದರೆ ಗೊತ್ತಾಯಿತು, ಹೌ ಮಚ್ ರಿಟರ್ನ್ಸ್ ಆರ್ ಅವೈಲಬಲ್ ಫಾರ್ ದಿ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಹಾಗಾದರೆ ROCE ಅಂದರೆ ಏನು ಸರ್? ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಒಂದು ಕಂಪನಿಗೆ ಕ್ಯಾಪಿಟಲ್ ಎಲ್ಲೆಲ್ಲಿಂದ ಬರ್ಬೋದು? ಒಂದು ಇಕ್ವಿಟಿ ಶೇರ್ ಹೋಲ್ಡರ್ಸಿಂದ ಬರ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಂದ ಬರ್ಬೋದು, ಅಥವಾ ಡೆಟ್ ಅಂದರೆ ಸಾಲದ ಮುಖಾಂತರ ಕೂಡ ಬರ್ಬೋದು. ಸೊ ಒಂದು ಕ್ಯಾಪಿಟಲ್ ಕಂಪನಿದು ಅಂತ ಹೇಳಿದಾಗ ಇಕ್ವಿಟಿ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಅಥವಾ ಡೆಟ್ಸ್ ಇರ್ಬೋದು. ಸೊ ROCE ಅನ್ನೋದು ಏನು ಹೇಳುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಈ ಒಂದು ಕ್ಯಾಪಿಟಲ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳುವುದೇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸ್ನೇಹಿತರೆ, ಫಾರ್ಮುಲಾಗಳನ್ನು ನೋಡ್ಲಿಕ್ಕೆ ಹೋದರೆ ROCE ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಪ್ಲಸ್ ಡೆಟ್ ಅಂತ ನಾವು ನೋಡ್ತೀವಿ. ಇದು ಯಾವುದ್ರ ಹೆಲ್ಪ್ ನಿಮಗೆ ಬೇಕಾಗಲ್ಲ. ಯಾಕಂದರೆ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲ. ಕೇವಲ ಒಂದೆರಡು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ಅದು ಎಷ್ಟಿರಬೇಕು. ಸ್ನೇಹಿತರೆ, ವಾರನ್ ಬಫೆಟ್ ಅವರು ಒಂದು ಇನ್ವೆಸ್ಟ್ಮೆಂಟಿನ ಪಿತಾಮಹ ಅಂತಲೇ ಕರೆಸ್ಕೊತಾರೆ. ಅವ್ರು ಹೇಳಿರೋ ಪ್ರಕಾರ ROE ಮತ್ತು ROCE ಎರಡು 15%ಗಿಂತ ಜಾಸ್ತಿ ಇರಬೇಕು. ಇದು ನಂಬರ್ 1. ನಂಬರ್ 2, ತನ್ನ ಕಂಪನಿಯ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಅಂದರೆ ಅದೇ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಾಂಪಿಟೇಟರ್ ಕಂಪನಿಗಳಿಗಿಂತ ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಅಂತ ಕಂಡುಹಿಡಿಬೇಕು ಅಂದರೆ ಇದು ಒನ್ ಆಫ್ ದಿ ಪ್ಯಾರಾಮೀಟರ್. ಇದು ಒಂದೇ ನೋಡಬೇಕು ಅಂತಲ್ಲ, ಸಾಕಷ್ಟು ಪ್ಯಾರಾಮೀಟರ್ಸ್ಗಳ ಜೊತೆಗೆ ಒಂದು ಕಂಪ್ನಿದು ROCE ಮತ್ತು ROE ಎಷ್ಟಿದೆ ಅಂತ ನೋಡಬೇಕು. ನಿಮ್ಮ ಫ್ರೆಂಡ್ಸ್ಗಳು ಯಾರಿಗಾರ ಗೊತ್ತಿಲ್ಲ ಅಂದರೆ ಅವ್ರಿಗೆ ನೀವು ಹೇಳ್ಕೊಳ್ಳಿ ಇನ್ಮೇಲಿಂದ. ROCE ಎಷ್ಟಿರ್ಬೇಕು ಗೊತ್ತಾ, ROCE ಎಷ್ಟಿರ್ಬೇಕು ಗೊತ್ತಾ, 15%ಗಿಂತ ಜಾಸ್ತಿ ಇರಬೇಕು. ಎಲ್ಲಿ ನೋಡಿದ್ವಿ? ದಯಾನಂದ್ ಬೊಂಗಾಳೆ ಸರ್ದು ಯೂಟ್ಯೂಬ್ ಚಾನಲ್ ನೋಡಿದೆ ಅಂತ ನೀವು ಹೇಳ್ಬೋದು. ಎಸ್ ಸ್ನೇಹಿತರೆ, ಹಾಗಾದರೆ ನೋಡೋಣ ಬನ್ನಿ, ಇದನ್ನು ಎಲ್ಲಿ ನೋಡ್ಬೋದು? ಸ್ನೇಹಿತರೆ, ಮೊದಲನೇದಾಗಿ
ಓಪನ್ ಮಾಡೋಣ screener.in ಅನ್ನೋ ಒಂದು ವೆಬ್ಸೈಟ್ನ. ಸ್ನೇಹಿತರೆ, ಇಲ್ಲಿ ನಾನು ಹೋಗಿ ಹಿಂದೂಸ್ತಾನ್ ಯೂನಿಲಿವರ್ ಅಂತ ನಾನು ಫಾರ್ ಎಕ್ಸಾಂಪಲ್ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿದಾಗ ನಮಗೆ ಈ ಪರ್ಟಿಕ್ಯುಲರ್ ವಿಂಡೋ ಓಪನ್ ಆಗುತ್ತೆ. ಸೊ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹಿಂದೂಸ್ತಾನ್ ಯೂನಿಲಿವರ್. ಸೊ ಇದರಲ್ಲಿ ನಾವೇನು ಕೇಳ್ತಾ ಇದ್ವಿ, ಮೊದಲನೇ ಪ್ಯಾರಾಮೀಟರ್ ಬಂದ್ಬಿಟ್ಟು ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೇನು? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಪ್ಲಸ್ ಡೆಟ್. ಸೊ ಇದರದ್ದು ಅಮೌಂಟ್ ಏನು ಬರುತ್ತೆ ಅದು ಈಸ್ ಕಾಲ್ಡ್ ಆಸ್ 27.2%. ರಿಟರ್ನ್ ಆನ್ ಈಕ್ವಿಟಿ ಇದು ಕೂಡ 15%ಗಿಂತ ಜಾಸ್ತಿ ಇದೆನಾ? ಜಾಸ್ತಿ ಇದೆ. ಇದನ್ನ ಹೆಂಗೆ ಕಂಡುಹಿಡಿದ್ವಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಸೊ ನಮಗೆ ಒಂದು ಅರ್ಥ ಆಗ್ಬಿಡ್ತು, ಈ ROCE ಮತ್ತು ROE ಎರಡೂ ಕೂಡ 15%ಗಿಂತ ಜಾಸ್ತಿ ಇದೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿದು. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯ ಟಿಪ್ಸ್ಗಳನ್ನಾಗಲಿ ಅಥವಾ ಅಡ್ವೈಸ್ಗಳನ್ನು ನಾನು ಕೊಡ್ತಾ ಇಲ್ಲ. ಈ ಫಂಡಮೆಂಟಲ್ ಪ್ಯಾರಾಮೀಟರ್ ಏನು ಹೇಳುತ್ತೆ, ಇದನ್ನ ಎಲ್ಲಿ ಹುಡುಕ್ಬೋದು, ಇದರ ಅರ್ಥ ಏನು ಅಂತ ನೋಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಿಂದೂಸ್ತಾನ್ ಯೂನಿಲಿವರ್ ಈಸ್ ಎ ಲೆಜೆಂಡ್ರಿ ಕಂಪ್ನಿ. ನಮಗೂ ನಿಮಗೂ ಚೆನ್ನಾಗಿ ಗೊತ್ತು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,66,000 ಕೋಟಿ ಇರ್ತಕ್ಕಂಥದ್ದು. ROCE ಮತ್ತು ROE ಎರಡೂ ಕೂಡ 15%ಗಿಂತ ಜಾಸ್ತಿ ಇದೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡಬೇಕು ಅಂದರೆ, ಹಿಂದೂಸ್ತಾನ್ ಯೂನಿಲಿವರ್ನ ಕಾಂಪಿಟೇಟರ್ಸ್ನ ROCE ಮತ್ತು ROE ಎಷ್ಟಿದೆ ಅಂತ ನೋಡಬೇಕು. ಸೊ ನಾನು ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಲಿ ಲೆಟ್ ಅಸ್ ಸಿ ಮೈ ಡಿಯರ್ ಫ್ರೆಂಡ್ಸ್. ಈಗ ಇಲ್ಲಿ ನಮಗೆ ಪಿಯರ್ಸ್ ಅಂತ ಕಾಣ್ತಾ ಇದ್ದಾರ. ಪಿಯರ್ಸ್ ಅಂದರೆ ಕಾಂಪಿಟೇಟರ್ಸ್ ಅಂತ ಅರ್ಥ. ಸೊ ಮೊದಲನೇದಾಗಿ ಹಿಂದೂಸ್ತಾನ್ ಯೂನಿಲಿವರು, ಅದಾದಮೇಲೆ ಕೋಲ್ಗೇಟ್ ಆ್ಯಂಡ್ ಪಾಲ್ಮೋಲಿವು, ಅದಾದ ನಂತರ ನಾವಿಲ್ಲಿ ನೋಡ್ತಾ ಇದ್ದೀವಿ P&G, ಜಿಲೆಟ್. ಈ 4 ಕಂಪ್ನಿಗಳ ಡೀಟೇಲ್ಸ್ ನಮಗಿದೆ. ಓಕೆ, ಸೊ ನಾವು ಒಂದು ಕೆಲಸ ಮಾಡೋಣ. ಸೊ ನಾನು ಇದನ್ನು ಸ್ವಲ್ಪ ಝೂಮ್ ಮಾಡ್ತೇನೆ ಸ್ನೇಹಿತರೆ. ಸೊ ಐ ವಿಲ್ ಜಸ್ಟ್ ರೈಟ್ ಡೌನ್. ಇದು ಹಿಂದೂಸ್ತಾನ್ ಯೂನಿಲಿವರ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು, ಇದಾದ ನಂತರ ನೆಕ್ಸ್ಟ್ ಇದು ಬಂದ್ಬಿಟ್ಟು P&G, ಅದಾದ ನಂತರ ಇದು ಜಿಲೆಟ್. ಸೊ ಸ್ನೇಹಿತರೆ, ನಾವು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ನಮ್ಮ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯ ಒಂದು ROCE ಹಾಗೂ ROE ಎರಡೂ ನೋಡಿದಾಗ ಡೆಫಿನೆಟ್ಲಿ ನಮ್ಮ ಬೆಂಚ್ ಮಾರ್ಕ್ ಆಗಿರ್ತಕ್ಕಂಥ 15% ಎರಡೂ ಫಾಲೋ ಮಾಡಿದೆ, ಫುಲ್ಫಿಲ್ ಮಾಡಿದೆ. ಆದರೆ ಅದ್ರ ಕಾಂಪಿಟೇಟರ್ಸ್ ಜೊತೆಗೆ ನೋಡಿದಾಗ ನಮ್ದು ಎಲ್ಲೋ ಒಂದು ಕಡೆ ನಮ್ಮ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಇನ್ನೂ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ? ಯಾಕಂದ್ರೆ ನೋಡಿ, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ದು 112 78% ಇದೆ. ಸೊ ಇದು ನಂಬರ್ 1 ಸ್ಥಾನದಲ್ಲಿ ಇದು ನಿಂತ್ಕೊಂಡಿದೆ. ಎರಡನೇದಾಗಿ ಕೋಲ್ಗೇಟ್ ಕಂಪ್ನಿ 2ನೇ ಸ್ಥಾನದಲ್ಲಿದೆ, 96.8 ಹಾಗೂ 74.52. 3ನೇ ಸ್ಥಾನದಲ್ಲಿ ಜಿಲೆಟ್ ಕಂಪ್ನಿ ಇದೆ. ಸೊ ಯಾಕಂದರೆ 58.91, 42.49 ಇದೆ. ಹಾಗಾದರೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ಸ್ಟಾಕ್ ಪಿಕ್ ಮಾಡಿರ್ತಕ್ಕಂಥ ಹಿಂದೂಸ್ತಾನ್ ಯೂನಿಲಿವರ್. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಅಂದರೆ, ಒಂದು ಕಂಡೀಷನ್ 15ಕ್ಕಿಂತ ಜಾಸ್ತಿ ಇರಬೇಕು ಅನ್ನೋ ಒಂದಾದರೆ ತನ್ನ ಕಾಂಪಿಟೇಟರ್ ಜೊತೆಗೆ ನೋಡಿದಾಗ ಅದು ಕಡಿಮೆ ಇದೆನೋ ಜಾಸ್ತಿ ಇದೆನೋ. ಸ್ನೇಹಿತರೆ, ಇದು ಒನ್ ಆಫ್ ದಿ ಪ್ಯಾರಾಮೀಟರ್ ಅಷ್ಟೇ. ಸೊ ಹಾಗಾದರೆ ಹಿಂದೂಸ್ತಾನ್ ಯೂನಿಲಿವರ್ ಒಳ್ಳೆ ಕಂಪ್ನಿ ಅಲ್ಲ ಅಂತಲ್ಲ. ನಿಮ್ಮ ಒಂದು ಗಟ್ ಫೀಲಿಂಗ್ ಏನಾದರೂ ಬೇಕೇ, ನಾನು ಇಲ್ಲ ಸರ್ ನಾನು ಹಿಂದೂಸ್ತಾನ್ ಯೂನಿಲಿವರ್ ಜೊತೆಗೆ ಇರಲಿಕ್ಕೆ ಇಷ್ಟಪಡ್ತೀನಿ, ಅದು ROCE ROE 15% ಮೇಲೆ ಜಾಸ್ತಿ ಇದೆ ಸಾಕು, ನಿಮಗೆ ಬಿಟ್ಟಂಥ ವಿಚಾರ. ಆದರೆ ನೋಡ್ತಕ್ಕಂತಹ ವಿಧಾನವನ್ನು ಹೇಳ್ಕೊಡೋವಂಥ ಪ್ರಯತ್ನ ನಂದು ಸ್ನೇಹಿತರೆ. ಸೊ ಈಗ ನಮ್ಗೆ ಅರ್ಥ ಆಯಿತು, ROCE ಮತ್ತು ROE 15% ಒಂದಿರಬೇಕು ಅನ್ನೋದು ಒಂದಾದರೆ, ಎರಡನೇದು ತನ್ನ ಕಾಂಪಿಟೇಟರ್ಸ್ನಲ್ಲಿ ಯಾವ ಸ್ಥಾನದಲ್ಲಿದೆ ಇದು ಅನ್ನೋದು ಎರಡನೇ ಪಾಯಿಂಟ್. ಅದು ಸ್ನೇಹಿತರೆ ಇಲ್ಲಿ ಬಹಳ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲಿ ಕೇಳಲಿಕ್ಕೂ ಸಿಗಲ್ಲ ಆ ಒಂದು ಅಬ್ಸರ್ವೇಷನ್ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಅದೇನು ಅಂದರೆ, ಬನ್ನಿ ಇದನ್ನು ಡಿಲೀಟ್ ಮಾಡ್ತೀನಿ ಫಸ್ಟ್, ಸೊ ದಟ್ ವಿ ಹ್ಯಾವ್ ಎ ಫ್ರೆಶ್ ಸ್ಕ್ರೀನ್ ಇಯರ್. ನೋಡಿ, ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹಿಂದೂಸ್ತಾನ್ ಯೂನಿಲಿವರ್ದು 20.24 ಇಸ್ ದ ರಿಟರ್ನ್ ಆನ್ ಇಕ್ವಿಟಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 27.24 ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಜಾಸ್ತಿ ಇದೆ. ಜಾಸ್ತಿ ಯಾಕೆ ಇರೋಕ್ಕೆ ಸಾಧ್ಯ ಅಂದರೆ ಡೆಟ್ಸ್ ಕಡಿಮೆ ಇದೆ, ಅದರ ಅರ್ಥ. ಸೊ ಇಫ್ ROCE ಪರ್ಸೆಂಟೇಜ್ ಈಸ್ ಮೋರ್ ದೆನ್ ROE, ಇಟ್ ಮೀನ್ಸ್ ದ್ಯಾಟ್ ಡೆಟ್ ಈಸ್ ಲೆಸ್. ಕಂಪನಿಗೆ ಸಾಲದ ಹೊರೆ ಕಡಿಮೆ ಇದೆ ಅಂತ ಅರ್ಥ.
ಸೊ ಎಲ್ಲ ಕಂಪ್ನಿಗಳು ನೋಡ್ತಾ ಬರೋಣ. ಈ ಎಫ್ ಎಮ್ ಸಿ ಜಿಯಲ್ಲಿ ಇರ್ತಕ್ಕಂಥದ್ದು ನೋಡಿ, ROE 74.52, ಅದರ ROCE 96.80, 78.92, ಅದ್ರಿಗೆ ಇಲ್ಲಿ 112, 42.49, ಜಿಲೆಟ್ದಾದರೆ 58.91. ಸೊ ನಮಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು. ROCE ನಮಗೆ ಜಾಸ್ತಿ ಇದೆ ಅಂದರೆ ಅರ್ಥ ಸಾಲಗಳು ಕಡಿಮೆ ಇದೆ ಅಂತ. ಸುಮ್ಮನೆ ಜಸ್ಟ್ ನಿಮ್ಗೊಂದು ತೋರಿಸ್ಕೊಂಬರ್ತೀನಿ ಬನ್ನಿ. ಅದೇ ರೀತಿ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ನೋಡ್ಬಿಡೋಣ. ಫಾರ್ ಎಕ್ಸಾಂಪಲ್, ಇದೇನಾರ ಕಡಿಮೆ ಇತ್ತು ಅಂದರೆ ಏನು ಅರ್ಥ ಆಗಿರೋದು? ಸಾಲದ ಹೊರೆ ಜಾಸ್ತಿ ಇದೆ. ತನ್ನ ಪ್ರಾಫಿಟ್ನಲ್ಲಿ ಸಾಲದ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡಲೇಬೇಕಾ? ಸೊ ಡೆಫಿನೆಟ್ಲಿ ROCE ಕಡಿಮೆ ಆಗ್ತಾ ಹೋಗ್ತಿತ್ತು ಸ್ನೇಹಿತರೆ. ಅಂದ್ರೆ ಅರ್ಥ ROE ಏನಾದರೂ ROCEಗಿಂತ ಜಾಸ್ತಿ ಇದ್ದಿತ್ತು ಅಂದರೆ ಅದರ ಅರ್ಥ ಆಗಿರೋದು ಡೆಟ್ ಈಸ್ ಮೋರ್. ದಯವಿಟ್ಟು ಈ ವಿಡಿಯೋನ ರಿವರ್ಸ್ ಮಾಡಿ ಇನ್ನೊಂದ್ಸರಿ ನೋಡಿ. ROE ಪರ್ಸೆಂಟೇಜ್ ಏನಾದರೂ ROCEಗಿಂತ ಜಾಸ್ತಿ ಇತ್ತು ಅಂದಿದ್ರೆ ಡೆಟ್ ಜಾಸ್ತಿ ಇದೆ, ಸಾಲದ ಹೊರೆ ಜಾಸ್ತಿ ಇದೆ ಅಂತ ಅರ್ಥ ಆಗ್ತಿತ್ತು. ನಾವು ಈ ಎಲ್ಲ ಕಂಪ್ನಿಗಳಲ್ಲೂ ನೋಡ್ತಾ ಇದ್ದೀವಿ, ಈ ROCEನ ಪರ್ಸೆಂಟೇಜ್ ಜಾಸ್ತಿ ಇದೆ, ROEನ ಪರ್ಸೆಂಟೇಜ್ ಕಡಿಮೆ ಇದೆ. ಅದರ ಅರ್ಥನೇ ಸಾಲಗಳು ಕಡಿಮೆ ಇದೆ ಅಂತ ಅರ್ಥ. ಎಸ್ ಸ್ನೇಹಿತರೆ, ಈಗ ನಾವು ನೋಡ್ಕೊಂಬರೋಣ ಕ್ವಿಕ್ಕಾಗಿ ಬನ್ನಿ. ಫಾರ್ ಎಕ್ಸಾಂಪಲ್ ಕೋಲ್ಗೇಟ್ ನೋಡೋಣ, ನಿಜವಾಗ್ಲೂ ಡೆಟ್ ಇಕ್ವಿಟಿ ಸಾಲ ಕಮ್ಮಿ ಇದೆನಾ? ಬನ್ನಿ ನೋಡೋಣ. ಎಸ್, ಈಗ ಡೆಟ್ ಇಕ್ವಿಟಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಕೋಲ್ಗೇಟ್ನ ಡೆಟ್ ಇಕ್ವಿಟಿ ನೋಡಿ 0.04. ನಾವು ಯಾವಾಗಲೂ ಹೇಳ್ತೀವಿ ಸಾಲ ಯಾವಾಗಲೂ ಕಡಿಮೆ ಇರಬೇಕು ಅಂದರೆ 0.5ಗಿಂತ ಡೆಟ್ ಇಕ್ವಿಟಿ ಕಡಿಮೆ ಇರಬೇಕು ಅಂತ. ನೋಡಿ, ಡೆಟ್ ತುಂಬಾ ಕಡಿಮೆ ಇದೆ. ಜೊತೆಗೆ ಐ ವಿಲ್ ಟೇಕ್ ಒನ್ ಮೋರ್ ಕಂಪ್ನಿ. ಜಿಲೆಟ್ ತೊಗೊತಾ ಇದ್ದೀನಿ. ಜಿಲೆಟ್ ಕೂಡ ನಾವು ನೋಡಿದಾಗ ಜಿಲೆಟ್ ಈಸ್ ಆಲ್ಸೋ ಡೆಟ್ ಫ್ರೀ ಸ್ನೇಹಿತರೆ. ಹಿಂದೂಸ್ತಾನ್ ಯೂನಿಲಿವರ್ ಕೂಡ 0.04. ಅದೇ ರೀತಿ ಡೆಟ್ ಫ್ರೀ ಕಂಪ್ನಿ ಯಾವುದು ಅಂದರೆ ದಟ್ ಈಸ್ ಆಲ್ಸೋ ಜಿಲೆಟ್. ಸೊ ಇದು ನಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ROCE ಹಾಗೂ ROE 15%ಗಿಂತ ಜಾಸ್ತಿ ಇರಬೇಕು, ಹಾಗೂ ತನ್ನ ಕಾಂಪಿಟೇಟರ್ ಕಂಪ್ನಿಗಳಿಗಿಂತ ಹೆಚ್ಚಿನದ್ರಲ್ಲಿ ಇತ್ತು ಅಂದರೆ ಭಾಳ ಒಳ್ಳೆಯದು. ಹಾಗೂ ROCE ಪರ್ಸೆಂಟೇಜ್ ಜಾಸ್ತಿ ಇದ್ದು ROE ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದರೆ ಅದರ ಅರ್ಥ ಸಾಲಗಳು ಕಡಿಮೆ ಇದೆ, ಡೆಟ್ಸ್ಗಳು ಕಡಿಮೆ ಇದೆ ಅಂತ ಅರ್ಥ. ಸೊ ಇದೆಲ್ಲ ನಿಮಗೆ ನೋಡಿದರೆ ಒಂದು ಎಜುಕೇಷನಲ್ ಪರ್ಪಸ್ಸಿಗೆ ಮಾಡಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ CA ದಯಾನಂದ ಮುಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಅಲ್ಲಿ ನಾವು ಪ್ರತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಒಂದು ಸೆಮಿನಾರ್ನ ಕಂಡಕ್ಟ್ ಮಾಡ್ತೀವಿ. ಯಾರಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಟ್ರೇಡರ್ ಹಾಗೂ ಒಳ್ಳೆ ಪ್ರಾಫಿಟಬಲ್ ಇನ್ವೆಸ್ಟರ್ ಆಗಬೇಕು ಅಂತ ಆಸಕ್ತಿ ಇದೆಯೋ ದಯವಿಟ್ಟು ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ನಿಮ್ಮ ಸೀಟ್ನ ರಿಸರ್ವ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.